ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಆಷಾಢ ಮುಗಿತು, ಶ್ರಾವಣ ಮಾಸ ಪ್ರಾರಂಭ ಆಯಿತು. ಶ್ರಾವಣ ಮಾಸ ಪ್ರಾರಂಭ ಆಯಿತು ಅಂದರೆ ಹಬ್ಬಗಳ ಸಾಲು ಕೂಡ ಶುರು ಆಯಿತು ಅಂತಲೇ ಅರ್ಥ. ಮೊದಲನೇದಾಗಿ ನಾಗರ ಪಂಚಮಿಯಿಂದ ಹಬ್ಬಗಳ ಸಾಲು ಶುರುವಾಗುತ್ತೆ. ಇದೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯನ್ನ ನಾಗರ ಪಂಚಮಿ ಹಬ್ಬ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ನಾಗರ ಪಂಚಮಿ ಅಂದರೆ ತನ್ನದೇ ಆದಂಥ ವಿಶೇಷತೆ ಇರುವಂಥ ತುಂಬ ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ಜೀವನದಲ್ಲಿ ಅನುಭವಿಸುವಂಥ ನಾನಾ ಕಷ್ಟಗಳಿಗೆ ಸರ್ಪದೋಷ, ಪಿತೃದೋಷ, ಮಾತೃದೋಷ ಹೀಗೆ ಸಾಕಷ್ಟು ದೋಷಗಳು ಇದ್ದೇ ಇರುತ್ತೆ. ಗೊತ್ತಿದ್ದು ಗೊತ್ತಿಲ್ಲದೆ ಮಾಡುವಂಥ ತಪ್ಪುಗಳಿಂದ ನಾವು ಈ ರೀತಿ ದೋಷಗಳಿಗೆ ತುತ್ತಾಗ್ತಾ ಇರ್ತೀವಿ. ಇದರಿಂದ ಜೀವನದಲ್ಲಿ ಕಷ್ಟ ಅನುಭವಿಸ್ತೀವಿ. ಇಂಥ ಕಷ್ಟಗಳಿಂದ ಮುಕ್ತಿ ಪಡಿಬೇಕು ಅಂದ್ರೆ, ದೋಷಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ನಾವು ಈ ಹಬ್ಬಗಳನ್ನ ಆಚರಣೆ ಮಾಡಲೇಬೇಕು. ಇದರಿಂದ ಏನೇ ದೋಷಗಳಿದ್ರೂ ಕೂಡ ನಿವಾರಣೆಯಾಗಿ ಒಳ್ಳೆ ಫಲಗಳು ಸಿಗುತ್ತೆ. ಹಾಗಾಗಿ ನಾಗರ ಪಂಚಮಿ ಹಬ್ಬವನ್ನ ಸರಳವಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನುವಂಥ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಬರೀ ಆ ದಿನ ಹಬ್ಬ ಮಾತ್ರ ಅಲ್ಲ, ತುಂಬಾನೇ ಒಳ್ಳೆ ಅತ್ಯಂತ ಶುಭ ಯೋಗಗಳಿಂದ ಕೂಡಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ನೀವು ಸರಳವಾಗಿ ಆಚರಣೆ ಮಾಡಿದ್ರೂ ತುಂಬಾ ಒಳ್ಳೆ ಫಲಗಳನ್ನೇ ಪಡಿಬಹುದು. ಈ ದಿನ ಉಪವಾಸ ಇದ್ದು ಈ ವ್ರತನ ಆಚರಣೆ ಮಾಡೋದ್ರಿಂದ ಗಣಪತಿ, ಸುಬ್ರಹ್ಮಣ್ಯೇಶ್ವರ, ಶಿವ, ವಿಷ್ಣು ಮತ್ತೆ ಕಾಳಿ ಮಾತೆಯ ಸಂಪೂರ್ಣ ಆಶೀರ್ವಾದಗಳು ನಮಗೆ ಸಿಗುತ್ತೆ. ಆ ಕಾರಣದಿಂದ ತಪ್ಪದೇ ಈ ದಿನ ಸರಳವಾಗಿ ಆದ್ರೂ ಕೂಡ ಉಪವಾಸ ಇದ್ದು ಈ ವ್ರತನ ಆಚರಣೆ ಮಾಡಬೇಕು. ನಾಗರ ಪಂಚಮಿ ದಿನ ನಾಗರ ಕಲ್ಲಿಗೆ ನಾವು ಹಾಲನ್ನ ಎರೆದು ಉಪವಾಸ ಇದ್ದು ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಬರುವಂತ ಎಲ್ಲಾ ರೀತಿಯ ಸಂಕಟಗಳು ಕೂಡ ದೂರ ಆಗ್ಬಿಡುತ್ತೆ. ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತೆ. ವಂಶಗಳು ವೃದ್ಧಿ ಆಗತ್ತೆ. ಮದ್ವೆಗಳು ತಡ ಆಗ್ತಾ ಇದ್ರೆ, ನೀವು ಮಾಡುವಂತ ಯಾವುದೇ ಕೆಲಸಗಳು ಪೂರ್ತಿ ಆಗದೆ ಅರ್ಧಕ್ಕೆ ನಿಲ್ತಾ ಇದ್ರೆ, ಇಂಥದಕ್ಕೆಲ್ಲ ಕೂಡ ಮತ್ತೆ ಹೆಚ್ಚಾಗಿ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ರೆ, ಇಂಥದ್ದೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂತ ಬೇಕು ಅಂದ್ರೆ ನಾಗರ ಪಂಚಮಿ ದಿನ ನಾಗರ ಕಲ್ಲಿಗೆ ಹಾಲೆರೆದು ಪೂಜೆನ ಮಾಡಬೇಕು. ಪಂಚಾಂಗದ ಪ್ರಕಾರನೂ ಕೂಡ 6 ವರ್ಷಗಳ ನಂತರ ನಾಗರ ಪಂಚಮಿ ಹಬ್ಬದ ದಿನ ಈ ರೀತಿ ವಿಶೇಷ ಯೋಗಗಳು ಕೂಡಿ ಬಂದಿರೋದು. ಅಮೃತ ಸಿದ್ಧಿ ಯೋಗ, ರವಿ ಯೋಗ, ಲಕ್ಷ್ಮೀ ನಾರಾಯಣರ ಯೋಗಗಳಿಂದ ಕೂಡಿರೋದ್ರಿಂದ ಈ ದಿನ ವಿಶೇಷವಾಗಿ ನಾವು ನಾಗದೇವತೆಗಳನ್ನ ಆರಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಒಳ್ಳೆ ಫಲಗಳನ್ನ ಪಡಿಬಹುದು. ಪಂಚಮಿ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ, ಯಾವಾಗ ಮುಕ್ತಾಯ ಆಗತ್ತೆ, ಪೂಜೆಯ ಸಮಯ ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು ಮತ್ತೆ ಯಾವ ರೀತಿ ಪೂಜೆ ಮಾಡಬೇಕು ಅದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. ಆಗಸ್ಟ್ 8ನೇ ತಾರೀಕು ಗುರುವಾರ ಮಧ್ಯರಾತ್ರಿ 12 ಗಂಟೆ 30 ನಿಮಿಷಕ್ಕೆ, ಅಂದ್ರೆ ಅದು ಆಗಸ್ಟ್ 9ನೇ ತಾರೀಕಿಗೆ ಸೇರುತ್ತೆ. 12 ಗಂಟೆ ಕಳೆದ ತಕ್ಷಣ ನಮಗೆ ಶುಕ್ರವಾರಕ್ಕೆ ಲೆಕ್ಕ ಬರುತ್ತೆ. ಹಾಗಾಗಿ ಆಗಸ್ಟ್ 9ನೇ ತಾರೀಕು 12 ಗಂಟೆ 30 ನಿಮಿಷಕ್ಕೆ ಮಧ್ಯರಾತ್ರಿ ಪಂಚಮಿ ತಿಥಿ ಪ್ರಾರಂಭ ಆಗತ್ತೆ. ಮತ್ತೆ ಆಗಸ್ಟ್ 10ನೇ ತಾರೀಕು ಬೆಳಗಿನ ಜಾವ 3 ಗಂಟೆ 15 ನಿಮಿಷಕ್ಕೆ ಪಂಚಮಿ ತಿಥಿ ಮುಗ್ದೋಗ್ಬಿಡತ್ತೆ. ಅಂದ್ರೆ ಇದು ಮಧ್ಯರಾತ್ರಿಯಲ್ಲಿ ಪ್ರಾರಂಭ ಆಗಿ ಬೆಳಗಿನ ಜಾವ ಮುಗ್ದೋಗುವಂಥದ್ದು ಪಂಚಮಿ ತಿಥಿ. ಅಂದ್ರೆ ನಮಗೆ ಶುಕ್ರವಾರ 9ನೇ ತಾರೀಕಿಗೆನೆ ಬೀಳತ್ತೆ. ಇದೇ ಆಗಸ್ಟ್ 9ನೇ ತಾರೀಕು ಶುಕ್ರವಾರ, ಮೊದಲನೇ ಶ್ರಾವಣ ಶುಕ್ರವಾರ ನಾವು ನಾಗರ ಪಂಚಮಿ ಹಬ್ಬವನ್ನ ಆಚರಣೆ ಮಾಡಬೇಕು. ನಾಗರ ಪೂಜೆಗಳನ್ನ ಆದಷ್ಟು ಬೆಳಗ್ಗೆ ಬೇಗ ಮಾಡೋದು ಒಳ್ಳೆಯದು. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಮಾಡೋದು ಇನ್ನೂ ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ. ಆದಷ್ಟು ಬೆಳಗ್ಗೆ 5 ಗಂಟೆ 30 ನಿಮಿಷದಿಂದ 9 ಗಂಟೆ ಒಳಗಾಗಿ ನಾಗರ ಪಂಚಮಿ ನಾಗರ ಪೂಜೆಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮನೆಯಲ್ಲಾದ್ರೂ ಮಾಡಬಹುದು, ಅಥವಾ ನಿಮ್ಗೆ ನಾಗರ ಕಲ್ಲುಗಳೇನಾದ್ರೂ ಹತ್ರದಲ್ಲಿದ್ರೆ, ದೇವಸ್ಥಾನಗಳಲ್ಲಿ ಹತ್ರದಲ್ಲಿದ್ರೆ ಅಲ್ಲಿ ಹೋಗಿ ಕೂಡ ಪೂಜೆ ಮಾಡಬಹುದು. ಮನೆಯಲ್ಲಿ ಮಾಡುವಂಥವ್ರು ಬೆಳ್ಳಿ ನಾಗರು ಅಥವಾ ಹಿತ್ತಾಳೆ ಪಂಚಲೋಹದ ನಾಗರುಗಳನ್ನ ಮನೇಲಿ ಇಟ್ಕೊಂಡಿದ್ರೆ ಆ ದಿನ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ತುಂಬಾನೇ ಮಡಿಯಿಂದ ಪೂಜೆ ಮಾಡಬೇಕು. ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲೇ ಉಪವಾಸವನ್ನು ಕೂಡ ಶುರು ಮಾಡಬೇಕು. ಮನೆಯೆಲ್ಲ ಶುದ್ಧಿ ಮಾಡಿ ಇಟ್ಕೊಂಡು, ಹೇಗಿದ್ರು ಹಿಂದಿನ ದಿನ ಪೂಜಾ ರೂಮು, ಪೂಜಾ ಸಾಮಗ್ರಿಗಳನ್ನೆಲ್ಲ ನೀವು ಕ್ಲೀನ್ ಮಾಡಿ ಇಟ್ಕೊಂಡಿದ್ರೆ ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಕೋಬಹುದು. ಬೆಳಗಿನಿಂದನೇ ನೀವು ಉಪವಾಸನ ಕೂಡ ಶುರು ಮಾಡಬೇಕು. ಆ ದಿನ ಪೂರ್ತಿ ಉಪವಾಸ ಇದ್ರೆ ಒಳ್ಳೇದು, ಅಥವಾ ಒಪ್ಪತ್ತು ಕೂಡ ಉಪವಾಸ ಮಾಡಬಹುದು. ಅಂದ್ರೆ ಮಧ್ಯಾಹ್ನದವರೆಗೂ ಉಪವಾಸ ಮಾಡಿ, ಮಧ್ಯಾಹ್ನ ನೀವೇನಾದ್ರೂ ಊಟ ಮಾಡಿ ಮತ್ತೆ ರಾತ್ರಿ ಕೂಡ ಏನಾದ್ರೂ ಫಲಹಾರವನ್ನ ತಿನ್ನಬಹುದು. ಈ ರೀತಿ ಉಪವಾಸವನ್ನ ಆಚರಣೆ ಮಾಡಬಹುದು. ಮನೆಯಲ್ಲಿ ಪೂಜೆ ಎಲ್ಲನೂ ಕೂಡ ನೀವು ಮಾಡಿ ಮುಗಿಸಿ ಒಂದ್ ಸ್ವಲ್ಪ ಹಾಲು, ತುಪ್ಪ, ಅರಿಶಿಣ, ಕುಂಕುಮ, ಒಂದು ಚೆಂಬಲ್ಲಿ ನೀರನ್ನ ತಗೊಳ್ಳಿ. ಹೂವು, ಗೆಜ್ಜೆ ವಸ್ತ್ರ, ಮಣ್ಣಿನ ದೀಪಗಳು, ಹೊಸ ದೀಪಗಳನ್ನೇ ತಗೋಬೇಕು. ದೀಪದ ಬತ್ತಿ, ತುಪ್ಪ, ಊದ್ಬತ್ತಿ, ಕರ್ಪೂರ ಇದೆಲ್ಲನೂ ಕೂಡ ತಗೊಂಡು ಹೋಗ್ಬೇಕು. ಮತ್ತೆ ನೈವೇದ್ಯ ಇಡೋದಕ್ಕೆ ಹಣ್ಣು ಅಥವಾ ಕೋಸಂಬರಿ, ಹಸಿ ಕಡಲೆ ಕಾಳನ್ನ ನೆನೆಸಿ ಅದನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು.
ಎಲೆ, ಅಡಿಕೆ, ಬಾಳೆಹಣ್ಣು ಇದಿಷ್ಟನ್ನು ಕೂಡ ಪೂಜಾ ಸಾಮಗ್ರಿಗಳನ್ನ ನೀವು ರಾತ್ರಿನೇ ಸಿದ್ಧತೆ ಮಾಡಿ ಇಟ್ಬಿಡಿ ಒಂದು ಬ್ಯಾಗ್‌ನಲ್ಲಿ. ಬೆಳಗ್ಗೆ ಮನೆಯಲ್ಲಿ ಪೂಜೆ ಆಗಿದ ತಕ್ಷಣ ನೀವು ಈ ಪೂಜಾ ಸಾಮಗ್ರಿ ಎಲ್ಲ ತಗೊಂಡು ನಾಗರಕಲ್ಲ ಹತ್ರ ಹೋಗ್ಬೇಕು. ಮೊದಲು ನಾಗರಕಲ್ಲುಗಳಿಗೆ ನೀರನ್ನ ಪ್ರೋಕ್ಷಣೆ ಮಾಡ್ಬೇಕು. ಅದಾದ ನಂತರ ಒಂದು ಗ್ಲಾಸ್‌ಗೆ ಸ್ವಲ್ಪ ಹಾಲು, ತುಪ್ಪ ಹಾಕೋಬೇಕು. ಅಥವಾ ಮೀಸಲಾಗಿರುವಂಥ ತುಪ್ಪ ಮನೇಲೇನಾದ್ರೂ ಇಲ್ಲ, ನೀವೇನಾದ್ರೂ ತಗೊಳ್ಳೋದನ್ನ ಮರ್ತ್‌ಬಿಟ್ಟಿದ್ದೀರಾ ಅಂತ ಅಂದ್ರೆ, ಆ ಹಾಲಿಗೆ 1 ಚಿಟಿಕೆ ಅಕ್ಕಿ ಹಿಟ್ಟನ್ನಾದ್ರೂ ಹಾಕೊಳ್ಳಿ ಅಥವಾ 1 ಚಿಟಿಕೆ ಅರಿಶಿಣನಾದ್ರೂ ಹಾಕೊಳ್ಳಿ. ಹಾಕೊಂಡು ಹಾಲನ್ನ ಅಭಿಷೇಕ ಮಾಡ್ಬೇಕು ನಾಗರಕಲ್ಲುಗಳಿಗೆ. ಬೇರೆ ಯಾರಾದ್ರೂ ಪೂಜೆ ಮಾಡಿದ್ರೂ ಕೂಡ ಪರವಾಗಿಲ್ಲ. ನಾಗರಕಲ್ಲುಗಳ ಮೇಲೆ ಸ್ವಲ್ಪ ಹಾಲನ್ನ ಹಾಕಿ ಅಭಿಷೇಕ ಮಾಡಿ ನವನಾಗ ಸ್ತೋತ್ರನ ಹೇಳ್ತಾ ಅಭಿಷೇಕವನ್ನ ಮಾಡ್ಬೇಕು. ಅಭಿಷೇಕ ಆದ ನಂತರ ಕೈ ಮುಗಿದು ನೀವು ಏನೇ ನಿಮ್ಮ ಬೇಡಿಕೆ ಇದ್ರೂ ಅದನ್ನ ಬೇಡ್ಕೊಳ್ಳಿ. ಅದಾದ ನಂತರ ಮತ್ತೆ ಆ ಕಲ್ಲುಗಳ ಮೇಲೆ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡ್ಬೇಕು. ಅದಾದ ನಂತರ ನೀವು ತಗೊಂಡು ಹೋಗಿರೋಂಥ ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ಕಡ್ಡಿ, ಕರ್ಪೂರ ಇದನ್ನೆಲ್ಲ ಒಂದ್ ತಟ್ಟೆಲಿ ಜೋಡಿಸಿಟ್ಕೊಳ್ಳಿ. ಅದನ್ನ ಮೊದಲು ಅರಿಶಿನ, ಕುಂಕುಮ ಹಚ್ಬೇಕು, ಗೆಜ್ಜೆ ವಸ್ತ್ರ ಏರಿಸ್ಬೇಕು. ಹೂಗಳನ್ನ ಇಟ್ಟು ನೀವು 2 ಮಣ್ಣಿನ ದೀಪನ ತುಪ್ಪ ಹಾಕಿ ಅಲ್ಲಿ ಹಚ್ಚಬೇಕು. ತುಂಬಾನೇ ಒಳ್ಳೇದು. ಎಲೆ, ಅಡಿಕೆ, ಬಾಳೆಹಣ್ಣನ್ನ ಇಡಬೇಕು. ₹1 ದಕ್ಷಿಣೆಯನ್ನು ಕೂಡ ಇಡಬೇಕು. ಇದಾದ ನಂತರ ನೀವೇನಾದ್ರೂ ನೈವೇದ್ಯಕ್ಕೆ ಪ್ರಸಾದ ಮನೆಯಿಂದನೇ ಮಾಡ್ಕೊಂಡು ಹೋಗಿದ್ರೆ, ಒಂದು ವೀಳ್ಯದೆಲೆ ಮೇಲೆ ಅದನ್ನು ಕೂಡ ಇಟ್ಟು ನೀವು ಪೂಜೆನ ಶುರು ಮಾಡ್ಕೋಬೇಕು. ಇನ್ನೂ ಕೆಲವರು ಬ್ಲೌಸ್ ಪೀಸ್ ಎಲ್ಲಾನು ಕೂಡ ತಗೊಂಡು ಹೋಗಿ ನಾಗರಕಲ್ಲುಗಳ ಮೇಲೆ ಅದನ್ನು ಕೂಡ ಬ್ಲೌಸ್ ಪೀಸ್ ಎಲ್ಲಾನು ಕೂಡ ಹಾಕಿ ಪೂಜೆ ಮಾಡ್ಕೊಂಡು ಬರ್ತಾರೆ. ನಿಮ್ಮ ಪದ್ಧತಿ ಹೇಗಿದೆಯೋ ಆ ರೀತಿ ನೀವು ಆಚರಣೆ ಮಾಡಬಹುದು. ಪದ್ಧತಿ ಇಲ್ಲದೆ ಇದ್ದವರು ಕೂಡ ಈ ರೀತಿ ಸರಳವಾಗಿ ನಾಗರಕಲ್ಲುಗಳಿಗೆ ಪೂಜೆ ಮಾಡಬಹುದು. ತುಂಬಾನೇ ಒಳ್ಳೇದು. ಇನ್ನು ಕೆಲವರು ನಾಗರಕಲ್ಲುಗಳನ್ನ ಮುಟ್ಟೋದಕ್ಕೆ ಹೆದರ್ಕೊಳ್ತಾರೆ. ಅಂಥವರು ನೀವು ನಾಗರಕಲ್ಲನ್ನ ಮುಟ್ಟದೇನೆ ಒಂದ್ ಸ್ವಲ್ಪ ಹಾಲು, ನೀರನ್ನ ತಗೊಂಡು ಹೋಗಿ ದೂರದಿಂದಾನೇ ಸ್ವಲ್ಪ ಮೇಲಿಂದಾನೇ ನೀವು ಹಾಲನ್ನ ಅಭಿಷೇಕ ಮಾಡಿ, ನೀರನ್ನ ಪ್ರೋಕ್ಷಣೆ ಮಾಡಿ, ನಮಸ್ಕಾರ ಮಾಡ್ಕೊಂಡು, ಕೈಯಲ್ಲಿ ಸ್ವಲ್ಪ ಅಕ್ಷತೆ ಇಟ್ಕೊಂಡು 12 ಪ್ರದಕ್ಷಿಣೆ ಹಾಕ್ತಾ ನವನಾಗ ಸ್ತೋತ್ರನ ಹೇಳ್ಕೊಂಡು ಬಂದ್ರೂ ಕೂಡ ನಿಮಗೆ ಆ ದಿನ ನಾಗರ ಪಂಚಮಿ ಆಚರಣೆ ಮಾಡಿದಂಥ ಫಲ ಖಂಡಿತ ಸಿಗುತ್ತೆ. ಒಟ್ಟಿನಲ್ಲಿ ಆ ದಿನ ಹೋಗಿ ದೇವರಿಗೆ ಅಂದ್ರೆ ನಾಗರಕಲ್ಲುಗಳಿಗೆ ಅಥವಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹಾಲನ್ನ ಅಭಿಷೇಕಕ್ಕೆ ಕೊಡಬೇಕು. ಆ ದಿನ ಸರ್ಪಗಳಿಗೆ ಹಾಲನ್ನ ಅರ್ಪಿಸೋದು ತುಂಬಾನೇ ಒಳ್ಳೇದು. ನೀವೇನು ನೈವೇದ್ಯಕ್ಕೆ ಮನೆಯಿಂದ ಪ್ರಸಾದ ಮಾಡ್ಕೊಂಡು ಹೋಗಿಲ್ಲ ಅಂದ್ರೂ ಕೂಡ ಎಲೆ, ಅಡಿಕೆ, ಬಾಳೆಹಣ್ಣನ್ನ ಇಟ್ಟು ನೀವು ಪೂಜೆನ ಮಾಡ್ಕೊಂಡು ಸ್ವಲ್ಪ ಅಕ್ಷತೆಯನ್ನ ಕೈಯಲ್ಲಿ ಇಟ್ಕೊಂಡು 12 ಪ್ರದಕ್ಷಿಣೆ ಹಾಕಿ ನವನಾಗ ಸ್ತೋತ್ರನ ಹೇಳ್ಕೊಳ್ಳಿ. ಪ್ರದಕ್ಷಿಣೆ ಹಾಕುವಾಗ ನವನಾಗ ಸ್ತೋತ್ರವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಬರ್ದಿಟ್ಕೊಳ್ಳಿ. ಈ ರೀತಿ ನೀವು ಪೂಜೆನ ಮುಗಿಸ್ಕೊಂಡು ಮನೆಗೆ ಬರಬಹುದು. ಮನೆಗೆ ಬಂದ ಮೇಲೆ ನೀವು ಕಾಫಿ, ಟೀ ನೀವ್ ಏನ್ ಕುಡಿತೀರೋ ಕುಡಿಬಹುದು. ಆದ್ರೆ ಅಲ್ಲಿವರೆಗೂ ಕೂಡ ಕಟ್ಟುನಿಟ್ಟಾದ ಉಪವಾಸನ್ನೇ ಮಾಡ್ಬೇಕಾಗತ್ತೆ. ಹಾಗಾಗಿನೇ ಆದಷ್ಟು ಬೆಳಗ್ಗೆ 9 ಗಂಟೆ ಒಳಗಾಗಿ ನೀವು ಪೂಜೆನ ಮುಗಿಸ್ಕೊಂಬಿಡಿ. ಅಲ್ಲಿಂದ ಬಂದ ಮೇಲೆ ನೀವು ಕಾಫಿ, ಟೀ ಏನ್ ಬೇಕಾದ್ರೂ ಕುಡಿಬಹುದು. ಮಧ್ಯಾಹ್ನ ಬೇಕಾದ್ರೆ ನೀವು ಅಡಿಗೆ ಮಾಡ್ಕೊಂಡು ಊಟ ಮಾಡಬಹುದು. ಈ ರೀತಿ ಉಪವಾಸ ಮಾಡುವಂತ ದಿನ ತಟ್ಟೆಯಲ್ಲಿ ಊಟ ಮಾಡಬಾರ್ದು. ಆದಷ್ಟು ಮುತ್ತುಗದ ಎಲೆಯಲ್ಲಿ ಊಟ ಮಾಡಿ. ತುಂಬಾನೇ ಒಳ್ಳೇದು. ಕೆಲವ್ರಿಗೆ ದೇವಸ್ಥಾನಗಳು, ನಾಗರಕಲ್ಲುಗಳು ಮನೆಯ ಸುತ್ತಮುತ್ತ ಇರೋದಿಲ್ಲ. ತುಂಬಾ ದೂರ ಇರುತ್ತೆ. ಹೋಗೋದಿಕ್ಕಾಗಲ್ಲ ಅನ್ನೋರು ಕೂಡ ಆ ದಿನ ಬೆಳಗ್ಗೆನೆ ಈಗ ನಾನು ಹೇಳಿದಂತ ಸಮಯದಲ್ಲಿ ಅಂದ್ರೆ ಬೆಳಗ್ಗೆ 9 ಗಂಟೆ ಒಳಗಾಗಿ ಮನೆಯಲ್ಲೇ ಕೂಡ 1 ಗ್ಲಾಸ್ ಹಾಲಿಗೆ 1 ಚಿಟಿಕೆ ಅರಿಶಿನ, ಸ್ವಲ್ಪ ಸಕ್ಕರೆನ ಹಾಕಿ ನೈವೇದ್ಯಕ್ಕಿಟ್ಟು ನೀವು ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ ಆಗಿರಬಹುದು ಅಥವಾ ಈ ನವನಾಗ ಸ್ತೋತ್ರನ 108 ಸಲ ಹೇಳ್ಕೊಂಡ್ರೆ ಸಾಕಾಗತ್ತೆ. ಖಂಡಿತವಾಗ್ಲೂ ನಿಮಗೆ ನಾಗರ ಪಂಚಮಿ ಆಚರಣೆ ಮಾಡಿದಂತ ಫಲ ಸಿಗುತ್ತೆ. ಮನೆಯಲ್ಲೇ ಪೂಜೆ ಮಾಡೋರು ಕೂಡ ಉಪವಾಸ ಆಚರಣೆ ಮಾಡಬಹುದು. ಪೂರ್ತಿ ದಿನ ಉಪವಾಸ ಇರ್ತೀರಾ ಅಂದ್ರೂ ಒಳ್ಳೇದೇನೆ. ಆಗಲ್ಲ ಅನ್ನೋರು ಒಪ್ಪತ್ತು ಬೇಕಾದ್ರೆ ಉಪವಾಸ ಮಾಡಬಹುದು. ಮನೆಯಲ್ಲಿ ಪೂಜೆ ಮಾಡುವಂತವ್ರು ಮತ್ತೆ ನಾಗರಕಲ್ ಹತ್ರನೇ ಹೋಗಿ ಪೂಜೆ ಮಾಡುವಂತವ್ರು ಯಾವ ರೀತಿ ಪೂಜೆ ಮಾಡಬೇಕು ಅನ್ನುವಂಥ ಸರಳವಾದ ವಿಧಾನನ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡ ಹಾಗೆ ಏಳಿಗೆ ಆಗಬೇಕು. ನಮ್ಮ ವೈವಾಹಿಕ ಜೀವನ ಆಗಿರ್ಲಿ ಅಥವಾ ನಮ್ಮ ಆರೋಗ್ಯನೇ ಆಗಿರ್ಲಿ ಚೆನ್ನಾಗಿರ್ಬೇಕು ಅಂತಂದ್ರೆ ನಮಗೆ ನಾಗದೇವತೆಗಳ ಆಶೀರ್ವಾದ ಬೇಕೇ ಬೇಕು. ನಮ್ಮ ವಂಶಾಭಿವೃದ್ಧಿ ಆಗಬೇಕು ಅಂದ್ರೂ ಕೂಡ ನಮಗೆ ನಾಗದೇವತೆಗಳ ಆಶೀರ್ವಾದ ಬೇಕೇ ಬೇಕು. ಅದರಲ್ಲೂ ಈ ರೀತಿ ಶುಭ ಯೋಗಗಳಿಂದ ಕೂಡಿರುವಂಥ ಇಂಥ ದಿನದಲ್ಲಿ ಸರಳವಾಗಿ ಆದರೂ ಕೂಡ ನಾವು ನಾಗದೇವತೆಗಳ ಆರಾಧನೆಯನ್ನ ಮಾಡಲೇಬೇಕು. ಹಾಗಾಗಿ ಮಿಸ್ ಮಾಡದೆ ಪ್ರತಿಯೊಬ್ಬರು ಕೂಡ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನಾಗದೇವತೆಗಳ ಸೇವೆಯನ್ನ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?